ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ಫ್ರೆಂಡ್ಸ್, ಇವಾಗ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ರೆ ಮೇನ್ ಥಿಂಗ್ಸ್ ಏನಂತ ಅನ್ಕೊಬೇಕು ನೀವು. ಫಸ್ಟ್ ಮನ್ಸ್ನ ಗಟ್ಟಿ ಮಾಡ್ಕೊಬೇಕು. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಅಂದ್ರೆ, ಇವಾಗ ನಾನೇ ಡೈಲಿ ಶಾಪ್ಗೆ ಹೋಗ್ತೀನಿ. ಅಲ್ಲಿ ನಮ್ಮ ಶಾಪಲ್ಲಿ ಪಬ್ಸ್ ಇರುತ್ತೆ, ಎಗ್ ರೋಲ್, ವೆಜ್ ರೋಲ್, ಕೇಕ್ಸ್ ಎಲ್ಲ ಇರುತ್ತೆ. ಬಟ್ ಅದು ನೋಡಿದ್ರು ತಿಂದೇ ಇರ್ಬೇಕು. ಅದಕ್ಕೆ ಹೇಳಿದ್ದು ಮನ್ಸು ಗಟ್ಟಿ ಇರ್ಬೇಕು ಅಂತ. ಮತ್ತೆ ಜಂಕ್ ಫುಡ್ಗಳನ್ನ ತಿನ್ನೋದನ್ನ ಬಿಡ್ಬೇಕು. ನನ್ಗೂನು ಪಾನಿಪುರಿ, ಗೋಬಿ ಅಂದ್ರೆ ತುಂಬಾ ಇಷ್ಟ. ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ತಿಂದಿದ್ದೀನಿ ಅಂತಂದ್ರೆ ಬಿಡು ಬೈಕೆ ತಿನ್ನೋಣ, ಮುಂದೆ ಏನಾಗುತ್ತೋ ನೋಡ್ಕೊಳ್ಳೋಣ ಅಂತ ಅನ್ಕೊಂಡು ತುಂಬಾ ಚೆನ್ನಾಗಿ ತಿಂದಿದ್ದೀನಿ. ಬಟ್ ಆಮೇಲೆ ಗೊತ್ತಾಗಿದ್ದು ವೆಯ್ಟ್ ಲಾಸ್ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಅಂತ. ಹಾಗಾಗಿ ಹೇಳ್ತಿದ್ದೀನಿ, ಫುಲ್ ಬಿಟ್ಟೇ ಬಿಡಿ ಅಂತ ನಾನು ಹೇಳ್ತಿಲ್ಲ. ವೀಕ್ಲಿ ಒನ್ಸ್ ಇಲ್ಲ 2 ಸಲ ಆ ತರ ತಿನ್ನಿ ಅಷ್ಟೇನೆ. ಯಾವಾಗ್ಲೂ ಅದನ್ನೇ ತಿಂದ್ರೆ ವೆಯ್ಟ್ ಲಾಸ್ ಅಂತೂ ಆಗಲ್ಲ, ಆ ಇನ್ನ ವೆಯ್ಟ್ ಗೇನೇ ಆಗುತ್ತೆ. ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇನೆ. ಆಲ್ಮೋಸ್ಟ್ ಆ ತರ ಫುಡ್ಗಳನ್ನೆಲ್ಲ ಕಂಟ್ರೋಲ್ ಮಾಡಿ. ಒಂದೇ ಸಲ ಅದನ್ನೆಲ್ಲ ಬಿಡ್ತೀನಿ ಅಂತ ಅಂದ್ರೆ ಆಗಲ್ಲ. ನನ್ಗೂನು ಅಷ್ಟೇನೆ. ನಾನು ಎಲ್ಲದನ್ನು ಒಂದೇ ಸಲ ಬಿಟ್ಟಿಲ್ಲ. ಬಟ್ ನೋಡಿದ್ರು ಮನ್ಸು ಗಟ್ಟಿ ಮಾಡ್ಕೊಂಡು ಇಲ್ಲ ತಿನ್ಬಾರ್ದು, ನಾನು ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಯಾವಾಗ್ಲೂ ಅದನ್ನ ನೋಡ್ದಾಗೆಲ್ಲ ನಾವ್ ಅನ್ಕೋತಿರ್ಬೇಕು, ಇಲ್ಲ ನಾನು ವೆಯ್ಟ್ ಲಾಸ್ ಮಾಡ್ಬೇಕು, ಅದನ್ನ ತಿನ್ಬಾರ್ದು ಅಂತ ಅನ್ಕೊಂಡ್ರೆ ನೀವು 50% ವೆಯ್ಟ್ ಲಾಸ್ ಮಾಡ್ದಂಗೆನೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದ್ ದಿನದಲ್ಲಿ ಯಾವ್ಯಾವ ತರ ಆಹಾರನ ತಿನ್ಬೇಕು, ನಮ್ದು ಡಯಟ್ ಪ್ಲಾನ್ ಚಾರ್ಟ್ ಹೇಗಿರ್ಬೇಕು ಅಂತ ಒಂದು ಬ್ಲಾಗ್ ನ ಮಾಡಿದ್ದೀನಿ. ಅದು ಡೇ 1 ಬ್ಲಾಗು. ಇವತ್ತು ಡೇ 2 ಬ್ಲಾಗು. ಅಂದ್ರೆ ಇವತ್ತಿನ ದಿನದಲ್ಲಿ ನಾನು ಏನೆಲ್ಲ ತಿಂತೀನಿ, ಯಾವ ತರ ಆಹಾರಗಳನ್ನೆಲ್ಲ ತಿಂತೀನಿ ಅದ್ರ ಬಗ್ಗೆ ಇವತ್ತಿನ ಬ್ಲಾಗ್ ಅಲ್ಲಿ ನೋಡೋಣ. ಮತ್ತೆ ಇದ್ರ ಬಗ್ಗೆ, ಈ ಡಯಟ್ ಬಗ್ಗೆ, ಅಂದ್ರೆ ಈ ಯಾವ ತರ ಫುಡ್ ತಿನ್ನೋದು ಅದ್ರ ಬಗ್ಗೆ ನಾನು ಮುಂದಿನ ಬ್ಲಾಗ್ ಅಲ್ಲಿ ಮತ್ತೆ ನಿಮ್ಗೆ ಇನ್ನ ಹೆಚ್ಚು ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಪ್ರತಿದಿನ ನಾನು ಒಂದು ಹೆಲ್ದಿ ಡ್ರಿಂಕ್ ಜೊತೆ ನನ್ನ ದಿನನ ಸ್ಟಾರ್ಟ್ ಮಾಡ್ತೀನಿ. ಹಾಗೇನೆ ಇವತ್ತು ಕೂಡ ಒಂದು ಪಾತ್ರೆಗೆ 1 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಂಡು, ಸ್ವಲ್ಪ ಅರಿಶಿನ ಹಾಕೊಂಡು ಅದನ್ನ ಚೆನ್ನಾಗಿ ಕುದಿಸ್ಕೊಂಡು 1 ಗ್ಲಾಸ್ಗೆ ಶಿಫ್ಟ್ ಮಾಡ್ಕೊಂಡು ನಾನು ಇವತ್ತು ಕುಡಿತಿದ್ದೀನಿ. ಡೈಲಿ ಒಂದೊಂದು ಹೆಲ್ದಿ ಡ್ರಿಂಕ್ ನಾನು ಸೇವಿಸ್ತೀನಿ. ನಾವು ಪ್ರತಿನಿತ್ಯ ಏನು ಸೇವಿಸ್ತೀವಲ್ವಾ ಒಂದು ಹೆಲ್ದಿ ಡ್ರಿಂಕು, ಅದು ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬಾ ಮುಖ್ಯ ಪಾತ್ರನ ವಹಿಸುತ್ತೆ. ಹಾಗಾಗಿ ನಾವು ಡೈಲಿ ಯಾವ್ದಾದ್ರು ಒಂದು ಹೆಲ್ದಿ ಡ್ರಿಂಕ್ ನ ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೇದು. ನಮ್ ಹೆಣ್ಮಕ್ಳು ಸೂಪರ್ ಟ್ಯಾಲೆಂಟ್ ಏನಂತ ಅಂದ್ರೆ, ಅಟ್ ಎ ಟೈಮ್ 2 ಕೆಲಸ ಇಲ್ಲ 3 ಕೆಲಸ ಆರಾಮಾಗಿ ನಾವು ಮ್ಯಾನೇಜ್ ಮಾಡ್ಕೊಂತೀವಿ. ಆ ತರ ದೇವ್ರು ನಮ್ಗೆ ಟ್ಯಾಲೆಂಟ್ ನ ಕೊಟ್ಟಿದ್ದಾನೆ. ನಮ್ ಶಾಪಲ್ಲಿ 3 ಜನ ವರ್ಕರ್ಸ್ ಇದ್ದಾರೆ. ಅವರಿಗೆ ತಿಂಡಿ ಊಟ ನಾನೇ ಕೊಡ್ಬೇಕು. ಹಾಗಾಗಿ ಅವರಿಗೆ ದೋಸೆ ಹಾಕ್ತಿದ್ದೆ. ಇನ್ನ ದೋಸೆ ಹಾಕೋದ್ರಲ್ಲಿ ಲೇಟ್ ಆಗಿ ಹೋಗುತ್ತೆ ಅಂತ ಅನ್ಕೊಂಡು ಜೊತೆಗೆ ನಾನು ಅರಿಶಿನ ನೀರನ್ನು ಕುಡ್ಕೊಂಡು ದೋಸೆ ಮಾಡ್ತಿದ್ದೆ. ನಮ್ಮತ್ತೆ ಊರಿಂದ ಬಜ್ಜಿ ಮೆಣಸಿನಕಾಯಿದು ಖಾರ ಮಾಡಿದ್ದೀನಿ ಅಂತ ಕೊಟ್ಟು ಕಳ್ಸಿದ್ರು. ಹಾಗಾಗಿ ದೋಸೆಗೆ ನಾನು ಖಾರ ಮತ್ತೆ ಒಂದು ಸೌತೆಕಾಯಿನ ಕಟ್ ಮಾಡಿ ಹಾಕೊಂಡು ಇವತ್ತಿನ ತಿಂಡಿನ ನಾನು ಮುಗಿಸ್ದೆ. ತಿಂಡಿ ಎಲ್ಲ ತಿನ್ಕೊಂಡೆ, ಹಾಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗನು ಸ್ಕೂಲಿಂದ ಬರೋ ಟೈಮ್ ಆಗಿತ್ತು. ಅವನಿಗೂ ಬಂದ ತಕ್ಷಣ ಏನಾದ್ರೂ ಬೇಕಲ್ವಾ ತಿನ್ನೋಕೆ. ಹಾಗೇನೆ ನನಗೂ ಮಧ್ಯಾಹ್ನಕ್ಕೆ ಆಗತ್ತೆ ಅಂತ ಅನ್ಕೊಂಡು ನಾನಿಲ್ಲಿ ವೆಜಿಟೇಬಲ್ ಸಲಾಡ್ಸ್ನ ಮಾಡೋಣ ಅಂತ ಅನ್ಕೊಂಡು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ. ನಾನು ಇಲ್ಲಿ ಬೀನ್ಸ್, ಕ್ಯಾರೆಟ್, ಆಲೂಗೆಡ್ಡೆ ಮತ್ತೆ ಹೂಕೋಸನ್ನ ಬಳಸ್ತಾ ಇದ್ದೀನಿ. ಮೊದಲಿಗೆ ನಾನು ಎಲ್ಲಾ ತರಕಾರಿಗಳನ್ನು ನೀಟಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೆ. ನೆಕ್ಸ್ಟ್ ಅದಕ್ಕೆ ಒಂದು ಲೈಟ್ ಆಗಿ ಒಗ್ಗರಣೆ ಹಾಕೊಡೋಣ ಅಂತ ಅನ್ಕೊಂಡು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ನಾನು ಏನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ವೆಜಿಟೇಬಲ್ಸ್ನೆಲ್ಲ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ತರಕಾರಿಗಳನ್ನ ಪೂರ್ತಿಯಾಗಿ ಬೇಯಿಸೋದಕ್ಕಿಂತ ಒಂದು 70% ಬೇಯಿಸ್ಕೊಂಡು ತಿಂದ್ರೆ ನಮ್ಗೆ ಇನ್ನ ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಸಿಗುತ್ತಂತೆ. ಯಾರೋ ದೊಡ್ಡವ್ರು ಹೇಳಿದ್ದು ನೆನಪಾಯ್ತು, ಅದಕ್ಕೆ ಹೇಳ್ದೆ. ನಾನಿವಾಗ ಒಂದು 70% ತರಕಾರಿಗಳನ್ನೆಲ್ಲ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 2 to 3 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ನಮ್ಮ ಸಲಾಡ್ ರೆಡಿ ಆಗತ್ತೆ.
ನಾನು ಇವತ್ತು ಊಟಕ್ಕೆ ಅಂತ ನಾನು ರೆಡಿ ಮಾಡ್ಕೊಂಡಿರೋ ಸಲಾಡ್ ಮತ್ತೆ ಒಂದು ಹಾಫ್ ಬಾಯ್ಲು ಮತ್ತೆ ಒಂದು ಬಾಯ್ಲ್ಡ್ ಎಗ್ನ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟು ನನ್ನ ಮಧ್ಯಾಹ್ನದ ಊಟ. ಫ್ರೆಂಡ್ಸ್ ನೋಡಿ, ಊರಿಗೆ ಹೋಗಿದ್ವಿ, ಬರೋ ಅಷ್ಟರೊಳಗೆ ಇಷ್ಟು ಬಟ್ಟೆ ಇದೆ, ಮಡ್ಚ್ಬೇಕು ಇವಾಗ. ಒಂದ್ಸಲ ವಾಶ್ಗೆ ಹಾಕಿ ಹೋಗಿದ್ದೆ, ಒಣಗಾಕ್ಬಿಟ್ಟು ಹೋಗಿದ್ದೆ, ಮತ್ತೆ ಬಂದ್ಬಿಟ್ಟು ಒಂದ್ ಟ್ರಿಪ್ ವಾಷಿಂಗ್ ಮಿಷಿನ್ಗೆ ಹಾಕಿ ಒಣಗಾಕಿದ್ದೆ, ಅದು ಸೇರಿದೆ. ಮತ್ತೆ ಊರಿಗೆ ಹೋಗಿದ್ದು ಬಟ್ಟೆ ಯೂಸ್ ಮಾಡಿಲ್ದಿರೋದು ಒಂದ್ ಸ್ವಲ್ಪ ಇತ್ತು, ಅದನ್ನು ಆಗಿ ಇಷ್ಟು ಬಟ್ಟೆ ಆಗಿದೆ ಇವಾಗ. ಇದೆಲ್ಲ ಇವಾಗ ಮಡ್ಚ್ಬೇಕು. ಮಡ್ಚೋ ಅಷ್ಟರೊಳಗಡೆ ಏನ್ ಮಾಡ್ತಿದೀಯಾ? ಅದ್ರಲ್ಲಿ ಇವನು ನೋಡಿ, ಇವನು ಈ ಚಾಕ್ಲೇಟ್ ಎಲ್ಲ ಇಟ್ಕೊಂಡು ಬಟ್ಟೆಗೆಲ್ಲ ಆಗತ್ತೆ ಬಗ್ನೆ. ಈಗಡೆ ಬಾ, ಸೈಡಿಗೆ ಬಾ, ಬಾ, ಇಬ್ರು ಸೇರಿ ಮಡ್ಸೋಣ, ಇಬ್ರು ಸೇರಿ ಮಡ್ಸೋಣ. ಹಾ, ಇವಾಗ ಊಟ ಮಾಡಿರೋದೇ ಇಷ್ಟು, ಇದನ್ ಮಡ್ಚೋ ಅಷ್ಟ್ರೊಳಗಡೆ ಎಲ್ಲ ಖಾಲಿ ಆಗಿರುತ್ತೆ. ಬೇಡ, ನೀ ತಿನ್ನು. ಥ್ಯಾಂಕ್ ಯು. ಇಲ್ಲಿ ಬಾಯಿ ನೀನು, ಅಲ್ಲೆಲ್ಲ ಗಲೀಜ್ ಮಾಡ್ಬೋದು. ವೆಲ್ಕಮ್. ಇದೆಲ್ಲ ಚರಿತದು ಪುಟ್ ಪುಟಾಣಿ ಬಟ್ಟೆ. ಆಕ್ಚುಲಿ ನಾನಿವತ್ತು ಶಾಪ್ಗೆ ಹೋಗಿರ್ಲಿಲ್ಲ, ಮನೆಯಲ್ಲೇ ತುಂಬಾ ಕೆಲಸ ಇತ್ತು. ಊರಿಗೆ ಬೇರೆ ಹೋಗಿ ಬಂದಿದ್ವಿ ಅಲ್ವಾ, 3 days ಇರ್ಲಿಲ್ಲ ಮನೆಯಲ್ಲಿ. ಹಾಗಾಗಿ ಮನೆ ತುಂಬಾ ಗಲೀಜಾಗಿತ್ತು. ಅದನ್ನ ಕ್ಲೀನ್ ಮಾಡೋ ಅಷ್ಟರೊಳಗಡೆ ಸಾಕಾಗಿ ಹೋಗಿತ್ತು. ಮತ್ತೆ ತಲೆ ಬೇರೆ ತುಂಬಾ ನೋವ್ತಿತ್ತು. ಹಾಗಾಗಿ ನಾನು ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ಕೊಂಡು ಕಾಫಿ ಫಿಲ್ಟರ್ ಮಾಡ್ಕೊಂಡಿದ್ದೆ. ಹಾಗಾಗಿ ಕಾಫಿ ಮಾಡ್ಕೊಂಡು, ತುಂಬಾ ಬೇರೆ ಹೊಟ್ಟೆ ಹಸಿತಿತ್ತು, ಸ್ನಾಕ್ಸ್ ಮಾಡ್ಕೊಳ್ಳೋಕ್ಕೂ ನನಗೆ ಟೈಮ್ ಸಿಗ್ಲಿಲ್ಲ. ಹಾಗಾಗಿ ಕಾಫಿ ಜೊತೆ ಬನ್ ತಿಂತಿದ್ದೀನಿ ಇವತ್ತು. ನಾನು ಏನೇ ವೆಯ್ಟ್ ಲಾಸ್ ಮಾಡ್ತಿದ್ದೀನಿ ಅಂತ ಅಂದ್ರೂ ನಾನು ದಿನಕ್ಕೆ 1 time ಆದ್ರೂ ಕಾಫಿನ ಮಿಸ್ ಮಾಡದೆ ಕುಡಿತೀನಿ. ನಂಗೆ ಕಾಫಿ ಕುಡಿದ್ರೇನೆ ತಲೆ ನೋವು ಹೋಗುತ್ತೆ, ಮತ್ತೆ ನನಗೆ ಒಂಥರ ರಿಫ್ರೆಶ್ ಆಗುತ್ತೆ ಮೈಂಡು. ಹಾಗಾಗಿ ನಾನು ಕಾಫಿನ ಮಿಸ್ ಮಾಡಲ್ಲ, 1 time ಅಂತೂ ಕುಡಿತೀನಿ. ನಾನಿವತ್ತು ನೈಟ್ ಡಿನ್ನರ್ಗೆ ಅಂತ ಪನ್ನೀರ್ ಪೆಪ್ಪರ್ ಮಸಾಲಾನ ಮಾಡ್ತಿದ್ದೀನಿ. ಏನಿದು ಎಗ್ ಪೆಪ್ಪರ್ ಮಸಾಲ ಕೇಳಿದ್ದೀನಿ, ಪನ್ನೀರ್ ಪೆಪ್ಪರ್ ಮಸಾಲಾನ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಕರಿಬೇವು ಮತ್ತೆ ಹಸಿಮೆಣಸಿನಕಾಯಿ, ಸ್ವಲ್ಪ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಪನ್ನೀರ್ನ ಎತ್ತಿಟ್ಕೊಂಡಿದ್ದೆ. ಆ ಪನ್ನೀರ್ಗಳನ್ನ ಹಾಕೊಂಡು ಮತ್ತೆ ಅದನ್ನ ನೀಟಾಗಿ ಫ್ರೈ ಮಾಡ್ಕೊತೀನಿ 1-2 minutes. ಪನ್ನೀರಲ್ಲಿ ಪೌಷ್ಟಿಕಾಂಶಗಳು ಹೇರಳವಾಗಿದೆ, ಹಾಗಾಗಿ ನಾವು ಅದನ್ನ ಬಳಸೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಉಪಯುಕ್ತವಾಗಿದೆ. ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ 1 minute ಫ್ರೈ ಮಾಡ್ಕೊತಿದ್ದೀನಿ. ನಾನು ಮೊದಲೇನೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆ ಮಿಶ್ರಣನ ನಾವೇನು ಪನ್ನೀರ್ ಮಸಾಲ ಮಾಡ್ತಿದ್ದೀವಿ ಅಲ್ವಾ, ಅದಕ್ಕೆ ಹಾಕೊಂಡು ಒಂದು 10 seconds ಅದನ್ನ ಫ್ರೈ ಮಾಡಿದ್ರೆ ನಮಗೆ ಪನ್ನೀರ್ ಪೆಪ್ಪರ್ ಮಸಾಲ ರೆಡಿ ಆಗುತ್ತೆ. ನೋಡಿದ್ರಲ್ವಾ ಈ ರೆಸಿಪಿ ಮಾಡೋದು ಎಷ್ಟು ಸುಲಭ ಅಂತ, ಅಷ್ಟೇ ರುಚಿಕರವಾಗಿರುತ್ತೆ ತಿನ್ನೋದಕ್ಕೂ. ಫೈನಲಿ ಡಿನ್ನರ್ ರೆಡಿ ಆಯ್ತು. ನಾನು ಇವತ್ತು ರೈಸು ಮತ್ತೆ ಸ್ವಲ್ಪ ತಿಳಿ ಸಾಂಬಾರು, ಒಂದು ಸೌತೆಕಾಯಿ, ಮತ್ತೆ ನಾವೇನು ಇವಾಗ ಮಾಡಿದ್ವಿ ಅಲ್ವಾ ಪೆಪ್ಪರ್ ಪನ್ನೀರ್ ಮಸಾಲ, ಮತ್ತೆ ಸ್ವಲ್ಪ ಉಪ್ಪಿನಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟು ತಿಂದ್ರೆ ಇವತ್ತಿನ ಊಟ ನಂದು ಮುಗೀತು. ಊಟ ಆದ್ಮೇಲೆ ಒಂದು ಅರ್ಧ ಗಂಟೆ ವಾಕ್ ಮಾಡಿ 1 glass ಬಿಸಿನೀರನ್ನ ಕುಡಿದು ಇವತ್ತಿನ ಡಯಟ್ ಪ್ಲಾನ್ ಚಾರ್ಟ್ನ ಮುಗಿಸ್ತಿದ್ದೀನಿ. ನೆಕ್ಸ್ಟ್ Day 3 ಡಯಟ್ ಪ್ಲಾನ್ ಚಾರ್ಟ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಬಾಯ್, ಟಾಟಾ.